ತಗೊಳಪ್ಪ. ನಾಡಿದ್ದು ನಿನ್ ಹುಟ್ಟದ ಹಬ್ಬ ಅಂತ ನನಗೊತ್ತು. ಆದ್ರೆ ಅದನ್ನ ನಿನ್ ಹತ್ರ ಹೇಳ್ಕೊಳ್ಳೋ ಅಂತ ಪರಿಸ್ಥಿತಿಲಿ ನಾನಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಹೇಳಿ ಸರ್. ಹಲೋ ಅಪ್ಪ, ನಾನ್ ರಾಘವ್ ಮಾತಾಡ್ತಾ ಇದ್ದೀನಿ. ನೀನ್ ಯಾಕೆ ವೀರಣ್ಣ ಸರ್ ಫೋನಿಂದ ಫೋನ್ ಮಾಡ್ತಿದ್ಯಾ? ನೋಡಪ್ಪ, ಇಲ್ಲ ಅಮ್ಮಂಗ್ ನಾಡಿದ್ದೇನ್ ಸ್ಪೆಷಲ್ ಡೇ ಅಂತ ಗೊತ್ತಿಲ್ಲ. ರಾಘವ್, ನಿಂಗೆ ಹೇಳಿದ್ದೀನಿ ತಾನೇ ನಾನು, ಅಲ್ಲಿ ಹೋದ್ಮೇಲೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ. ಯಾಕೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇದೀಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ, ನೀವೇ ಹೇಳ್ಬಿಡಿ ನಾಡಿದ್ದೇನ್ ಸ್ಪೆಷಲ್ ಡೇ ಅಂತ. ವೀರಣ್ಣ ಸರ್ ಫೋನ್ ಕೊಡು. ತಗೊಳ್ಳಿ ಅಪ್ಪ, ನಿಮ್ಮ ಹತ್ರ ಮಾತಾಡ್ಬೇಕಂತೆ. ನನ್ನ ಹತ್ರ ಏನ್ ಮಾತಾಡ್ಬೇಕಂತ ಕಂದ? ಅಣ್ಣ, ಲೌಡ್ ಸ್ಪೀಕರ್ ಹಾಕು. ಹಾಕ್ತೀನಮ್ಮ. ಸುಶಾಂತ್ ಅವರೇ. ಸರ್, ನಾಳಿದ್ದು ರಾಘವ್ದು ಬರ್ತ್ಡೇ. ಅವನಿಗೆ ಬೇರೆ ಏನು ವಿಷಯ ಗೊತ್ತಿಲ್ಲ, ಸೊ ಹಾಗಾಗಿ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ ಅವನು. ಓ ಹೌದಾ? ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಇರ್ಲಿ ಬಿಡಿ, ಪರವಾಗಿಲ್ಲ. ಮಗು ತಾನೆ, ಅವನೇನ್ ತೊಂದರೆ ಕೊಡ್ತಾನೆ? ಕೇಳಿಸ್ಕೊಂಡ್ರ? ಈಗ ಗೊತ್ತಾಯ್ತಾ? ಅದಕ್ಕೆ ನಿಮ್ ಮೇಲ್ ಕೋಪ ಬಂದಿರೋದು. ಮೊದ್ಲೆಲ್ಲ ನನ್ನ ಕರ್ಕೊಂಡೋಗಿ ಬಟ್ಟೆ ಕೊಡಿಸ್ತಿದ್ರಿ, ಕೇಕ್ ಆರ್ಡರ್ ಮಾಡ್ತಿದ್ವಿ, ಎಲ್ಲ ಡೆಕೋರೇಟ್ ಮಾಡ್ತಿದ್ವಿ. ಅದೆಲ್ಲ ಈ ಸಲ ಏನು ಮಾಡೇ ಇಲ್ಲ. ಅದಕ್ಕೆ ನನಗೆ ನಿಮ್ ಮೇಲ್ ಕೋಪ ಬಂದಿರೋದು. ಓಹೋ, ಹೌದಾ? ಅದಕ್ಕೇನಾ ಸರ್ ನಿಮ್ಗೆ ನನ್ ಮೇಲೆ ಅಷ್ಟೊಂದು ಕೋಪ ಬಂದಿರೋದು? ಸಾರಿ ಸರ್, ನನಗಿದೆಲ್ಲ ಗೊತ್ತೇ ಆಗಿಲ್ಲ ಗೊತ್ತಾ.